Watch full episodes on Jio Hotstar. ಮಕ್ಕಳೇ, ನೀವು ನಿಮ್ಮನ್ನ ಬುದ್ಧಿವಂತರು ಅನ್ಕೊಂಡಿದ್ದೀರಾ. ಮ್ಯಾಜಿಕ್ ನ ಸಹಾಯ ಪಡೆದು ಮಾಯವಾಗ್ತೀರಾ. ನನಗೂ ಮ್ಯಾಜಿಕ್ ಗೊತ್ತು. ಈ ಬೆಳಕಲ್ಲಿ ಎಲ್ಲ ಮ್ಯಾಜಿಕ್ ಬಯಲಾಗುತ್ತೆ. ಮಾಡಿದ್ದಿನ್ನೋ ಮಹಾರಾಯ. ರುದ್ರ ಈಗೇನ್ ಮಾಡೋದು? ಗೆಳೆಯರೇ, ಯಾರು ಅಲ್ಲಾಡಬೇಡಿ. ಈಗಲೂ ಅವರಿಗೆ ನಾವು ಕಾಣಿಸ್ತಿಲ್ಲ. ಅಲ್ಲಿ ನೋಡಿ, ಹಿಡಿದು ಬಿಟ್ಟೆ. ನಾವು ಎಕ್ಸ್ಪೋಸ್ ಆಗ್ಬಿಟ್ವಿ. ಫೋಟೋ ರುದ್ರ ಹಿಂಬಾಲಿಸಿ. ರುದ್ರ, ನಾವೀಗ ಏನ್ ಮಾಡೋದು? ಒಂದ್ ನಿಮಿಷ. ಐಡಿಯಾ. ಅರೆ, ಎಲ್ಲಿ ಮಾಯವಾದ್ರು ಅಸಾಧ್ಯ. ಇಲ್ಲಿಯ ನೆರಳು, ಭಯ ಪಡ್ಕೋಬೇಡ. ಆ 5 ಕಲ್ಲುಗಳ ವಿಷಯ ಏನು? ಮೊದಲ ಕಲ್ಲಲ್ಲಿ ಭೂಮಿಯ ಶಕ್ತಿ ಇದೆ, ಎರಡನೇದರಲ್ಲಿ ನೀರಿನ ಶಕ್ತಿ ಇದೆ, 3ರಲ್ಲಿ ಬೆಂಕಿಯ ಶಕ್ತಿ ಇದೆ, 4ರಲ್ಲಿ ಗಾಳಿಯ ಶಕ್ತಿ ಇದೆ ಮತ್ತು 5ರಲ್ಲಿ ಧಾತುವಿನ ಶಕ್ತಿ ಇದೆ. ಲೋಹ, ಚಿನ್ನ, ಬೆಳ್ಳಿ, ಯಾವುದೇ ರೀತಿಯ ಧಾತುವನ್ನು ವಶ ಮಾಡುವ ಶಕ್ತಿ ಇದೆ. ಸರಿ, ಮಾತು ನಂಬೋಣ. ಹೆರೋಷಸ್ ಆ ಕಲ್ಲುಗಳನ್ನು ಪಡೆದು ಎಷ್ಟು ಶಕ್ತಿವಂತನಾಗ್ತಾನೆಂದ್ರೆ ಇನ್ನು ಅವ ಎಂದೂ ನಾಶವಾಗೋಲ್ಲ. ಆದ್ರೆ ನಾವು ಆ ಕಲ್ಲುಗಳನ್ನು ಪಡ್ಕೊಂಡು ಮಾಡುವುದೇನು? ಸೂರ್ಯಗ್ರಹಣ ಮುಗಿಯೋಕೆ ಮೊದಲು ಜಾದುವಿನ ಪುಸ್ತಕದಲ್ಲಿ ಬರೆದ ಜಾಗದಲ್ಲಿ ನಾವು ಆ ಕಲ್ಲುಗಳನ್ನ ಇಡಬೇಕು. ಒಂದ್ ವೇಳೆ ಇಟ್ಬಿಟ್ರೆ ಎಲ್ರೂ ಬಚಾವಾಗ್ತಾರೆ. ಇಡ್ಲಿಲ್ಲವೆಂದ್ರೆ ಸೂರ್ಯಗ್ರಹಣವು ಮುಗಿದ ಬಳಿಕ ಮೊದಲ ಕಿರಣ ಬೀಳ್ತಲೇ ಇಡೀ ಜಗತ್ತು ನಾಶವಾಗುತ್ತೆ. ಅಂದ್ರೆ ಅವರು ಯಾವುದೋ ಜಾದುವಿನಿಂದ ಇಲ್ಲಿಗೆ ತಲುಪಿದ್ದಾರೆ. ಯಾವುದೋ ಭಾರತ ಎಂಬ ಜಾಗದಿಂದ. ಪರವಾಗಿಲ್ಲ, ಒಮ್ಮೆ ನನಗೆ ಆ 5 ಕಲ್ಲುಗಳು ಸಿಕ್ಕಿಬಿಟ್ರೆ ಆಮೇಲೆ ಅವ್ರು ನನಗೆ ಏನೂ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ಏನೋ ಬರ್ದಿದೆ. ಕತ್ಲಲ್ಲಿ ನಾನು ಹೊರಬರ್ತೀನಿ. ಅತಿ ಬೆಳಕಿನಿಂದ ನನಗೆ ಭಯ ಆಗುತ್ತೆ. ಯಾವ ಬಟ್ಟೆಗಳಿಂದ ಬೇರೆಯವರನ್ನ ಸುತ್ತಿದ್ನೋ ಇವಾಗ ಅವುಗಳಿಂದಲೇ ಸುತ್ತಿದ್ದೀನಿ ಅನ್ಸುತ್ತೆ. ಕತ್ಲಲ್ಲಿ ನಾನು ಹೊರಬರ್ತೀನಿ, ಅತಿ ಬೆಳಕಿಂದ ನನಗೆ ಭಯ ಆಗುತ್ತೆ. ಇದ್ರ ಅರ್ಥ ಏನು? ಯಾವ ಬಟ್ಟೆಗಳಿಂದ ಬೇರೆಯವರನ್ನ ಸುತ್ತುತ್ತಿದ್ನೋ ಇವಾಗ ಅವುಗಳಿಂದಲೇ ಸುತ್ತಿದ್ದೀನಿ ಅನ್ಸುತ್ತೆ. ಇದರರ್ಥ ಏನು? ಮಾಡಿದ್ದಣ್ಣೋ ಮಹಾರಾಯ. ನಾನು ಒಗಟನ್ನ ಸ್ವಲ್ಪ ಸುಲಭ ಮಾಡಬಹುದು, ಬಿಡ್ಸಕ್ಕಾಗಲ್ಲ. ಇದ್ಯಾವುದೋ ಕತ್ಲೆಯ ಪ್ರಾಣಿ, ಅದು ಕತ್ಲಲ್ಲಿ ಹೊರಬರುತ್ತೆ. ಅವುಗಳಲ್ಲಿ ಯಾರು ಬಟ್ಟೆ ಧರಿಸ್ತಾರೆ ಅದನ್ನ ನೀವು ಸಾಲ್ವ್ ಮಾಡಿ. ರಂಗೀಲಾ, ನೀವು ಒಗಟನ್ನು ಬಿಡಿಸ್ತಿಲ್ಲ, ಜಾಸ್ತಿ ಕಷ್ಟ ಮಾಡ್ತಿದ್ದೀರಿ. ಇದು ಯಾವುದು ಅಂದ್ರೆ ಕತ್ತಲಲ್ಲಿ ಹೊರಬರೋಕೆ ಇಷ್ಟಪಡುತ್ತೆ. ಇದು ಅತಿ ಬೆಳಕಲ್ಲಿ ಹೆದರುತ್ತೆ. ಬೇರೆಯವರಿಗೆ ಇದು ಬಟ್ಟೆನ ಸುತ್ತುತ್ತಿತ್ತು. ಇವಾಗ ಬಟ್ಟೆಗಳಲ್ಲಿ ತಾನೇ ಸುತ್ತಕೊಂಡಂತೆ ಭಾವಿಸ್ತಿದೆ. ಅಂದ್ರೆ ಧರಿಸ್ತಿಲ್ಲ, ಸುತ್ತಿದಂತೆ ಕಾಣಿಸ್ತಿದೆ. ಅಂದ್ರೆ ಆ ಬಟ್ಟೆಗಳನ್ನು ಧರಿಸೋದಲ್ಲ, ಸುತ್ತಿಸಲಾಗುತ್ತೆ. ಇದರ ಅರ್ಥ ಇವು ಪ್ರಾಣಿಗಳಲ್ಲ. ನನ್ ತಲೆ ಮಾತ್ರ ನರಿಯತ್ತಲ್ಲ, ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಆದ್ರೂ ಈ ಒಗಟಿನ ಅರ್ಥ ನನಗೆ ಗೊತ್ತಾಗೋದೇ ಇಲ್ಲ. ಇವು ಮನುಷ್ಯರೇ, ಆದ್ರೆ ಯಾವ ಮನುಷ್ಯರು? ಯಾರು ಬಟ್ಟೆ ಧರಿಸೋದಿಲ್ಲ, ಸುತ್ಕೊಳ್ತಾವೆ. ಅವು ಕತ್ಲಲ್ಲಿ ಹೊರಬರುತ್ತೆ, ಬೆಳಕಿಗೆ ಹೆದರುತ್ತೆ. ಎಸ್ ಎಸ್, ನಾವು ಈಜಿಪ್ಟ್ನಲ್ಲಿದ್ದೀವಿ ಮತ್ತು ಈಜಿಪ್ಟ್ನಲ್ಲಿ ಮಮ್ಮೀಸ್ ಇರುತ್ತೆ. ಅವರ ಮೈ ಮೇಲೆ ಬಟ್ಟೆ ಸುತ್ತಲಾಗುತ್ತೆ. ಮಮ್ಮೀಸ್, ಇದು ಮಮ್ಮೀಸೇ. ಆದ್ರೆ ಮಮ್ಮೀಸ್ ಅಂತೂ ಪಿರಾಮಿಡ್ ನಲ್ಲಿ ಇರುತ್ತವೆ. ಆದ್ರೆ ನಾನು ನಡೆದಾಡೋ ಮಮ್ಮೀಸ್ ಬಗ್ಗೆ ಕೇಳಿದ್ದೆ ಮಾತ್ರ, ಎಂದು ನೋಡಿಲ್ಲ. ಬಹುಶಃ ಈ ಬುಕ್ಕಲ್ಲಿ ಬರ್ದಿರ್ಬೇಕು.
ಬಾಬಾದೀನ್ ಸರ್, ಇಲ್ಲಿ ನೋಡಿ, ನಾವು ಒಗಟು ಬಿಡಿಸಿದ ಬಳಿಕ ಬುಕ್ಕಲ್ಲಿ ಮ್ಯಾಪ್ ಆಗ್ತಿದೆ. ಇದ್ಯಾವ ಜಾಗ ನನಗೆ ಗೊತ್ತಾಗ್ತಿಲ್ಲ. ನಾವು ಮ್ಯಾಪ್ನ ಫಾಲೋ ಮಾಡ್ತಾ ಹೋಗೋಣ. ಬನ್ನಿ ಹೊರಡೋಣ. ಈ ಮ್ಯಾಪಿನ ಪ್ರಕಾರ ನಾವು ನಾರ್ತ್ ಕಡೆ ಹೋಗ್ಬೇಕು. ಅಲ್ಲಿ ನೋಡಿ ಧ್ರುವ ತಾರೆ, ಅದ್ ಯಾವಾಗ್ಲೂ ನಾರ್ತ್ ಅಲ್ಲಿ ಇರುತ್ತೆ. ನಾವು ಆ ಡೈರೆಕ್ಷನ್ ಕಡೆ ಹೋಗ್ಬೇಕು. ಹಾಗಿದ್ರೆ ನಡೀರಿ ಗೆಳೆಯರೆ, ಒಳ್ಳೆ ಕೆಲಸಕ್ಕೆ ತಡ ಏಕೆ? ನೀನ್ಯಾರು? ನಾನು ಬ್ಲ್ಯಾಕ್ ವಿಚ್. ನೀನ್ ನನ್ನ ಏರಿಯಾದಿಂದ ಹಾರಿ ಹೋಗ್ಲಾರೆ. ಕಲ್ಲುಗಳನ್ನ ಹುಡುಕಾಡ್ತಾ ಹಾರಾಡಿ ಹೋಗುದು ನಿಷೇಧ, ತಿಳಿತಾ? ರುದ್ರ! ರಂಗೀಲಾ ಬಚಾವಾಗಿ, ಈಗಲೇ ಈ ಟ್ರೀ ರೂಟ್ ಅನ್ನು ಓಡಿಸ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಬನ್ನಿ ಕೆಳಗೆ ಹೋಗೋಣ. ಕಾಪಾಡು ರುದ್ರ! ಇಬಾಯಿಸ್ಕಾ ಬ್ಲ್ಯಾಕ್ ವಿಚ್ ಡಿಸಪಿಯರೋ. ಉತ್ತರ ದಿಕ್ಕು ಆ ಕಡೆ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು. ನಾವು ಹಾರಾಡಿ ಹೋಗುವಂತಿಲ್ಲ. ಇವಾಗ ಇವರಿಂದ ಬಚಾವಾಗ್ಲೂ ಒಂದೇ ದಾರಿ. ಇಬಾಯಿಸ್ಕಾ ಹೂಬರ್ ಪಾಟ್ ಕ್ರಿಯೇಟೋ. ಹೂಬರ್ ಪಾಟ್? ಇದಂತೂ ಮ್ಯಾಜಿಕ್ ಉಳ್ಳ ಬೆಳಕು. ಅಲ್ಲಿ ನೋಡಿ, ಹಿಂಬಾಲಿಸಿ. ರುದ್ರ, ಬ್ಲ್ಯಾಕ್ ಲಯನ್ಸ್ ಬರ್ತಿದ್ದಾವೆ, ಬೇಗ ಮಾಡು. ಎಲ್ರೂ ಕೂಡ್ಲೆ ಕುತ್ಕೊಳ್ಳಿ. ಇದೇನು? ಮಾಡಿದ್ರು ಮಹಾರಾಯ, ಬೇಗ ಕುತ್ಕೊಳ್ಳಿ, ಇಲ್ಲಾಂದ್ರೆ ಗೊತ್ತಾಗ್ಬಿಡುತ್ತೆ. ಯಾವಾಗ ಎಲ್ಲಿ ಯಾಕೆಂತ ಕೇಳೋ ಸ್ಥಿತಿನೂ ಇರೋಲ್ಲ. ಇಬಾಯಿಸ್ಕಾ ಲಯನ್ಸ್ ಡಾನ್ಸೋ. ಈ ನನ್ನ ಹುಲಿಗಳಿಗೆ ಏನಾಗಿದೆ? ಇವೆಲ್ಲ ಹುಡುಗ ರುದ್ರನ ಚಾಲಕ ಹೆರೋಸೆಸ್. ಅವ ಎಷ್ಟು ನೆಲದ ಮೇಲಿದ್ದಾನೋ ಅದಕ್ಕಿಂತ ಎಷ್ಟು ಪಟ್ಟು ನೆಲದ ಕೆಳಗಿದ್ದಾನೆ. ಅವನಿಂದ ಎಚ್ಚರದಿಂದಿರಬೇಕು. ಸಾಕ್ ಮಾಡಿ ನಿಲ್ಸೆ. ಇನ್ನು ಫಾಸ್ಟ್, ಅವರನ್ನ ಹೋಗೋಕೆ ಬಿಡಬಾರ್ದು. ಅವರು ಎದುರ ಕಡೆನೇ ಇದ್ದಾರೆ. ಇದೇನಾಗ್ತಾ ಇದೆ? ಕಾಪಾಡಿ! ಇಬಾಯಿಸ್ಕಾ ಪ್ರೊಟೆಕ್ಷನ್ ಕವೋ ಕ್ರಿಯೇಟೋ. ಹೆರೋಸೆಸ್, ನೀವು ಅವರನ್ನು ಮುಗಿಸಿಬಿಟ್ರೆ ನಡೀರಿ, ಅವರ ಕಲ್ಲು ಕಸಿದುಕೊಳ್ಳಿ. ಈಗ ಕಲ್ಲು ಎಲ್ಲೂ ಹೋಗೋದಿಲ್ಲ. ಯಾವಾಗ ಬೇಕೋ ಆಗ ಕಸಿದುಕೊಳ್ಳಬಹುದು. ಆದ್ರೆ ನಾವು ಮೊದಲು ಬಾಕಿ ಕಲ್ಲುಗಳನ್ನು ಹುಡುಕಬೇಕು. ಇತರರಿಗೆ ಇದರ ಬಗ್ಗೆ ಗೊತ್ತಾಗೋ ಮುಂಚೆನೆ ಹೊರಡಿ ಕಸೋ ಬಾಕೆ. ಇಬಾಯಿಸ್ಕಾ ಪ್ಯಾಸೇಜ್ ಕ್ರಿಯೇಟೋ. ಅವ ನಮ್ಗಿಂತ ತುಂಬಾ ಮುಂದಕ್ಕೆ ಹೋಗಿದ್ದಾನೆ. ನಾವು ಈಗಲೇ ಹೊರಡಬೇಕು.
ಹೆರೋಷಿಯನ್ ಸಿಟಿ ಅಂತೂ ಎಷ್ಟು ಸುಂದರವಾಗಿದೆ ಅಲ್ವಾ? ವಾವ್! ಇದು ಗಜೂಬಾ ಸಿಟಿ. ಅಲ್ಲಿ ನೋಡಿ, ಬೋರ್ಡ್ ಮೇಲೆ ಬರ್ದಿದೆ. ಇಲ್ಲಿಯ ಬಾದ್ಶಾನ ಹೆಸರು ನಾಸೀರ್. ನಡೀರಿ ಅವನ ಜೊತೆ ಮಾತಾಡೋಣ. ಅವನೇ ನಮ್ಗೆ ಸಹಾಯ ಮಾಡಬಹುದು. ಬಾದ್ಶಾ ನಾಸೀರ್, ನೀವೇ ನಮ್ಮನ್ನು ಕಾಪಾಡಬೇಕು. ಈ ಜಗತ್ತು ನಾಶವಾಗುತ್ತೆ, ನೀವೇ ಕಾಪಾಡಬೇಕು. ಆಶ್ಚರ್ಯವಾಯ್ತೆ. ನನಗೂ ಗೊತ್ತು ಈ ಜಗತ್ತು ನಾಶವಾಗುತ್ತೆ ಅಂತ. ಮತ್ತೆ ಇದೂ ಗೊತ್ತಿದೆ ನಾನೇ ಅದನ್ನ ಕಾಪಾಡಬಹುದು ಅಂತ. ಇಲ್ಲಿಯ ಬಾದ್ಶಾನನ್ನು ನಮ್ಮ ಮಹಾಬಲಿ ಹೆರೋಸಸ್ ಹೊಡೆದು ಓಡಿಸಿಬಿಟ್ರು. ಈಗ ಗಜೂಬಾ ಸಿಟಿಯ ಬಾದ್ಶಾ ಹೆರೋಸಸ್. ಹೆರೋಷಿಯಸ್ ಈಗ್ಲೂ ಕಾಲ ಮಿಂಚಿಲ್ಲ. ಆ ಕಲ್ಲು ನಮ್ಗೆ ಕೊಟ್ಟು ಬಿಡು, ಇಲ್ಲ ಅಂದ್ರೆ ಖುಷಿ ಆಯ್ತು, ಖುಷಿ ಆಯ್ತು. ನಿನ್ನ ಬೆದರಿಕೆ ಕೇಳಿ ಖುಷಿ ಆಯ್ತು. ಹೆರೋಷಸ್ಗೆ ಖುಷಿ ಆಯ್ತು. ಹೆರೋಷಸ್ ಖುಷಿ ಪಟ್ರೆ ನಿನಗೂ ಖುಷಿ. ಹಿಡಿರೋ ಅವನನ್ನ. ಜಾಸ್ತಿ ಓಡೋಕ್ಕಾಗಲ್ಲ. ಐಡಿಯಾ. ಬೇಗ ಬನ್ನಿ, ಬೇಗ. ನೀವ್ಯಾರು? ನಾನಿಲ್ಲಿಯ ಬಾದ್ಶಾ ನಾಸೀರ್. ಹಿರೋಷಸ್ ಒಮ್ಮೆಲೆ ಆಕ್ರಮಣ ಮಾಡಿದಾಗ ನಾನು ಪ್ರಾಣ ಉಳಿಸಿ ಓಡ್ಬೇಕಾಯ್ತು. ಹೀಗೂ ನಾನು ಅವನನ್ನ ಹೆದ್ರು ಹಾಕೋ ಆಗಿಲ್ಲ, ಯಾಕೆಂದ್ರೆ ಅವನಿಗೆ ಜಾದು ಗೊತ್ತು. ನೀವು ನಮ್ಗೆ ಸಹಾಯ ಮಾಡ್ತೀರಾ? ಜಗತ್ತು ಅಪಾಯದಲ್ಲಿದೆ, ನಮ್ಗೆ ನಿಮ್ ಸಹಾಯ ಬೇಕು. ಏನ್ ಸಹಾಯ ಬೇಕೋ ಮಾಡ್ತೀನಿ, ಆದ್ರೆ ನೀನ್ ನನ್ ಸಿಟಿ ಪಡೆಯೋದಕ್ಕೆ ನನ್ಗೆ ಸಹಾಯ ಮಾಡ್ಬೇಕು. ನನ್ಗೆ ನನ್ ರಾಜ್ಯ ವಾಪಸ್ ಕೊಡಿಸ್ಬೇಕು. ಒಪ್ಪಿಗೆ. ಆದ್ರೆ ನೀವು ಹೇಳಿ, ಶಾಕೀರ್ ಯಾರ ಹೆಸರು? ಶಾಕೀರ್ ಅಂತೂ ಯಾರ ಹೆಸರು ಅಲ್ಲ. ನೆನ್ಪಿಸ್ಕೊಳ್ಳಿ, ಯಾರಾದ್ರೂ ಇರ್ಬೇಕಲ್ವಾ ಶಾಕೀರ್? ನಿಮ್ಮ ಪೂರ್ವಜರಲ್ಲಿ, ಅಜ್ಜ ಪಿಜ್ಜರಲ್ಲಿ. ಓಹೋ, ನನ್ನ ಪಿಜ್ಜನ ಅಜ್ಜನ ಹೆಸರು ಶಾಕೀರ್ ಅಂತ. ಅವ್ರ ಮೂರ್ತಿನೂ ಈ ಸಿಟಿಯಲ್ಲಿ ತಾಗಿದೆ. ಅಲ್ಲೇ ಕೊಂಡೋಗಿ, ನನ್ಗೆ ಅಲ್ಲೇ ಹೋಗ್ಬೇಕು. ಕಾಪಾಡಿ, 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 ಕಾಪಾಡಿ.
ಬನ್ನಿ. ಅರೆ ಈ ಸ್ಟ್ಯಾಚು ನೋಡಿ ಹೇಗೆಂದ್ರೆ ಶಾಕಿರ್ ಯಾರಿಗೂ ನೋಟ ಇಟ್ಟಂತೆ ಕಾಣಿಸ್ತಿದೆ. ಇದ್ರ ಕೆಳಗಡೆನೆ ಆ ಕಲ್ಲು ಇರ್ಬೇಕು. ಕಲ್ಲು ಎಂತ ಕಲ್ಲು? ಆಮೇಲೆ ಹೇಳ್ತೀವಿ, ಈಗ ಹೊರ ಹೋಗೋ ದಾರಿ ಹುಡ್ಕೋಣ. ಹ, ಹ. ಈಗ ಎಲ್ಲಿಂದ ನೋಡ್ತೀನಿ? ಬಹುಶಃ ಇದೇ ಇರ್ಬೇಕು. ಫ್ರೆಂಡ್ಸ್, ಬಹುಶಃ ದಾರಿ ಸಿಕ್ತು. ಬನ್ನಿ ಒಳಗೆ ಹೋಗಿ ನೋಡೋಣ. ಮಾಡಿದ್ದನ್ನು ಮಹಾರಾಯ. ರುದ್ರ, ನಾವೆಲ್ಲಿ ಹೋಗ್ತಿದ್ದೀವಿ? ಈ ಜಾಗ ಅಂತೂ ವಿಚಿತ್ರವಾಗಿದೆ. ಹಾ? ಇಲ್ಲಿ ಎಲ್ಲ ಕಡೆ ಕಾರಿಡೋರ್ಸ್ ಇವೆ. ನಾವ್ ಎಲ್ಲಿಗೆ ಹೋಗೋದು? ಈ ಪೇಂಟಿಂಗ್ಸ್ ನೊಳಗೆ ಕ್ಲೂ ಅಡಗಿರ್ಬೇಕು. ಹಾ, ಈ ಕಡೆ ನಡೀರಿ. ಎಲ್ಲ ಕಾಗೆಗಳು ಒಂದೇ ಡೈರೆಕ್ಷನ್ ಕಡೆ ನೋಡ್ತಿವೆ. ಇದರ ಅರ್ಥ ಈ ಕಾಗೆಗಳು ನಮ್ಗೆ ಡೈರೆಕ್ಷನ್ ತೋರಿಸ್ತಿವೆ. ಅಲ್ಲಿ ನೋಡಿ, ಗಾಳಿಯ ಶಕ್ತಿಯುಳ್ಳ ಕಲ್ಲು. ಅದ್ರೊಳಗೆ ವೇಗವಾದ ಗಾಳಿಯ ಫೀಲ್ ಇದೆ. ಅದ್ಭುತ. ನನ್ನ ಸಿಟಿಯೊಳಗೆ ಹೀಗೂ ಏನೋ ಇದೆ ಅಂತ ಗೊತ್ತೇ ಇರಲಿಲ್ಲ. ಅವೆಲ್ಲ ಕಾಗೆಗಳು ನಮ್ಮ ಹಿಂದೆ ಬಂದು. ಅರೆ ಮಾಡಿದ್ದು ಮಾರೆ, ನಮ್ಮನ್ನು ಬಿಡು. ಕೂಗ್ಬೇಡ. ಮಾಡಿದ್ದು ಮಹಾರಾಯ. ಇದೊಂದು ಬಾಕಿ ಇತ್ತು. ಬನ್ನಿ, ನಾವು ಪಾರ್ಟಿಗೆ ಹೋಗ್ತಿದ್ದೀವಿ. ಬಂದ್ರೋ ಎಲ್ಲ? ಅವರೆಲ್ಲ ಇಲ್ಲೇ ಇರಬೇಕು. ಧ್ವನಿ ಅಲ್ಲಿಂದ ಬರ್ತಾ ಇದೆ. ನಡೀರಿ. ರುದ್ರ, ಮಾಡಿದ್ದು ಮಹಾರಾಯ. ಬೇಗ ಏನಾದ್ರೂ ಮಾಡು. ಸಿಕ್ತು, ಗಾಳಿಯ ಶಕ್ತಿಯುಳ್ಳ ಕಲ್ಲು. ಹಾ,
Zibaisca, door closo! ಮಗು ನಿನಗೇನನ್ಸಿತ್ತು ಈ ಗೋಡೆ ನನ್ನ ತಡೆಯೋಕ್ಕಾಗುತ್ತೆ ಅಂತನಾ? ಹಿರೋಷಿಯಸ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಸಿಪಾಯಿಗಳೇ, ಈ ಸೀಲನ್ನು ಮುರಿದು ಬಿಡಿ. ಹೆರೋಶಸ್, ನನ್ಗನ್ಸುತ್ತೆ ಈಗ ನೀವೇನಾದ್ರೂ ಮಾಡ್ಬೇಕು. ಯಾವ ಯೋಚನೆಯಲ್ಲಿ ಇದೆಯಾ? ಬೇಗ ಹೊರಡು ಇಲ್ಲಿಂದ. ನೆನ್ಪಿಸ್ಕೋ, ಒಗಟ್ಟಲ್ಲಿ ಬರ್ದಿದೆ ಈಚಕ್ ದಾನ ಬೀಚಕ್ ದಾನ ದಾನೆ ಉಪ್ಪರ್ ದಾನ ಅಂದ್ರೆ ಕಾಳಿನ ಮೇಲೆ ಕಾಳಿದೆ. ಇದರ ಅರ್ಥ ಒಂದು ಕಲ್ಲು ಕೆಳಗಿದ್ರೆ ಮತ್ತೊಂದು ಮೇಲಿದೆ. ಆದ್ರೆ ಮೇಲೆ ಎಲ್ಲಿ? ಮೇಲೆ ಅಂದ್ರೆ ಇದೇ ಜಾಗ ಇರ್ಬೇಕು, ಆದ್ರೆ ಕಲ್ಲು ಎಲ್ಲಿದೆ? ರುದ್ರ, ಬೇಗ ಯೋಚನೆ ಮಾಡು. ಅವನ ಸುತ್ತಿಗೆ ನಿನ್ನ ಕವಚವನ್ನು ಹೊಡಿತಾ ಇದೆ, ಆಮೇಲೆ ನಮ್ಮನ್ನು ಹೊಡಿತಾನೆ. ಉತ್ತರ ಒಗಟಿನಲ್ಲೇ ಇದೆ. ನೋಟ ಇಟ್ಟು ಶಾಕೀರ್ ಕೂತಿದ್ದಾನೆ. ಅವನಿಗೆ ಆ ಕಾಳನ್ನು ತಿನ್ಬೇಕು. ಅದರ ಅರ್ಥ ಒಂದು ಕಾಳನ್ನು ಅವ ತಿನ್ಬಿಟ್ಟಿದ್ದಾನೆ ಮತ್ತು ಎರಡನೇ ಕಾಳು ಅವನಿಗೆ ತಿನ್ಬೇಕು. ಎಸ್ ಎಸ್, ಮೊದಲ ಕಲ್ಲು ಅವನ ಹೊಟ್ಟೆಲ್ಲಿದೆ. ಬಹುಶಃ ಇದು ನಾಲ್ಕನೇ ಕಲ್ಲು ಮತ್ತಿದು ಬಹುಶಃ ಎಸ್, ಅದು ಸಿಕ್ತು. ಕಲ್ಲು ಅವರ ಹೊಟ್ಟೆಯೊಳಗಿದೆ. Watch India's largest kids library only on Jio Hotstar. Download the app now.